ಸ್ವಾತಂತ್ರ್ಯದ ನಂತರವೂ ನಿಲ್ಲದ ಗೋಹತ್ಯೆ 1939ರಲ್ಲಿ ಜವಾಹರ್ಲಾಲ್ ನೆಹರು ಒಂದು ಆಂದೋಲನದ ಮೂಲಕ ಯಾಂತ್ರಿಕ ಕಸಾಯಿಖಾನೆಯೊಂದನ್ನು ಮುಚ್ಚಿಸ್ತಾ ನಾನು ಸ್ವಾತಂತ್ರ್ಯದ ನಂತರ ಪ್ರಧಾನಿಯಾದರೆ ದೇಶದಲ್ಲಿ ಗೋಹತ್ಯೆಯನ್ನು ನಿಷೇಧಿಸ್ತೀನಿ ಅಂತ ಹೇಳಿದರು. ಹಾಗೆ ರಾಜೇಂದ್ರ ಪ್ರಸಾದ್ ಸಹ ಗೋಹತ್ಯೆಯ ವಿರುದ್ಧವಾಗಿ ಕೇಂದ್ರೀಯ ಕಾನೂನೊಂದನ್ನು ಮಾಡೋದಾಗಿ ತಿಳಿಸಿದರು. ದುರಾದೃಷ್ಟ ಅಂದರೆ ಈ ಇಬ್ಬರು ನಾಯಕರು ಸ್ವಾತಂತ್ರ್ಯ ಬಂದ ಮೇಲೆ ಎತ್ತರದ ಸ್ಥಾನಗಳನ್ನು ಅಲಂಕರಿಸಿದ್ರು ಸಹ ಗೋಹತ್ಯೆಗೆ ಸಂಬಂಧಿಸಿದಂತೆ ಯಾವುದೇ ಕಾನೂನನ್ನು ಮಾಡಲಿಲ್ಲ. ಸ್ವಾತಂತ್ರ್ಯ ಸಿಗುವವರೆಗೂ ಇದ್ದ ಗೋವಿನ ವಿಚಾರಗಳು ಆಮೇಲೆ ನೆಹರುಗೂ ಸರಿ ಅನ್ನಿಸಲಿಲ್ಲ. ದೇಶದ ಪ್ರಧಾನಿಯಾಗಿ 17 ವರ್ಷವಿದ್ದರೂ ಗೋಹತ್ಯೆಯನ್ನು ನಿಷೇಧಿಸಲೇ ಇಲ್ಲ. ಬದಲಿಗೆ ಆಧುನಿಕ ಕಸಾಯಿಖಾನೆಗೆ ಅನುಮತಿಯನ್ನು ಸಹ ನೀಡಿದರು. 1940ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ನೆಹರು ನೇತೃತ್ವದಲ್ಲಿ ರಾಷ್ಟ್ರೀಯ ಯೋಜನಾ ಸಮಿತಿಯೊಂದನ್ನು ರಚಿಸಿತು. ಆ ಸಮಿತಿಗೆ 30ರಿಂದ 35 ಉಪಸಮಿತಿಗಳಿದ್ವು. ಇವುಗಳಲ್ಲಿ ಕೃಷಿ ಮತ್ತು ಗೋವಿನ ಬಗ್ಗೆ ರಚಿಸಿದ್ದ ಉಪಸಮಿತಿ ಭಾರತದ ಕೃಷಿಯ ಬೆಳವಣಿಗೆಗೆ ಗೋಹತ್ಯೆ ಸಂಪೂರ್ಣ ನಿಷೇಧವಾಗಲೇಬೇಕು ಅನ್ನೋದಾಗಿ ಸಲಹೆ ನೀಡಿತು. ಆದರೆ ವಾಣಿಜ್ಯ ಉಪಸಮಿತಿ ವಿದೇಶಿ ವಿನಿಮಯಕ್ಕಾಗಿ ಗೋಮಾಂಸದ ರಫ್ತು ಬೇಕೇ ಬೇಕಂತು. ಹಾಗೆ ಸರ್ದಾರ್ ದಾತಾರ್ ಸಿಂಗ್ ನೇತೃತ್ವದಲ್ಲಿ ಗೋಹತ್ಯೆಯ ಮೇಲಿನ ವಿಚಾರಕ್ಕಾಗಿ ಒಂದು ಸಮಿತಿಯನ್ನು ರಚಿಸಲಾಯಿತು. ಈ ಸಮಿತಿಯು 1948ರ ತನ್ನ ವರದಿಯಲ್ಲಿ ಗೋಹತ್ಯೆ 2 ವರ್ಷಗಳಲ್ಲಿ ಸಂಪೂರ್ಣ ನಿಲ್ಲಬೇಕು ಅಂತ ಹೇಳ್ತು. ಮೊದಲ ಹಂತದಲ್ಲಿ 15 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಗೋವುಗಳ ಹತ್ಯೆ ನಿಲ್ಲಬೇಕು ಅಂತ ನಿರ್ದೇಶನವನ್ನು ನೀಡಿತು. ಆದರೆ ಸಂವಿಧಾನ ಸಭೆ ಇದಕ್ಕೆ ಯಾವುದೇ ಬೆಲೆಯನ್ನು ನೀಡಲಿಲ್ಲ. ಸಮಾಧಾನ ಆದರೆ ಕೆಲ ರಾಜ್ಯಗಳು ಈ ನಿಟ್ಟಿನಲ್ಲಿ ಸೂಕ್ತ ಕ್ರಮ ಕೈಗೊಳ್ಳೋಕೆ ಪ್ರಯತ್ನಿಸಿದ್ವು. ನಂತರ 1950ರಲ್ಲಿ ನವಾಬ್ ಜಸ್ಟಿನ ಮಹಾರಾಜಾ ಸಿಂಗ್ ನೇತೃತ್ವದಲ್ಲಿ ಉತ್ತರ ಪ್ರದೇಶದಲ್ಲಿ ಮತ್ತೊಂದು ಸಮಿತಿಯನ್ನು ರಚಿಸಲಾಯಿತು. ಅವರು ನೀಡಿದ ವರದಿಯ ಸಾರಾಂಶ ಸರ್ದಾರ್ ದಾತಾರ್ ಸಿಂಗ್ ನೀಡಿದ ವರದಿಯಂತೆ ಇತ್ತು. 1950ರಲ್ಲಿ ಭಾರತ ಸರ್ಕಾರ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಕಸಾಯಿಖಾನೆಗಳನ್ನು ಮುಚ್ಚಿಸಿ ಗೋಹತ್ಯೆಯನ್ನು ನಿಷೇಧಿಸಬೇಕು ಅನ್ನೋ ಸಲಹೆಯನ್ನು ನೀಡಿತು. ಅಷ್ಟೊತ್ತಲ್ಲೇ ಇಲ್ಲಿಯ ಕೃಷಿ ಮತ್ತು ಗೋಪಾಲನೆಯನ್ನು ವಿದೇಶೀಕರಣಗೊಳಿಸುವ ಹುಚ್ಚು ಅಂಟಿಕೊಂಡಿತ್ತು. ಇದರ ಪರಿಣಾಮ ಗೋ ವಂಶದ ಮೇಲೆ ವಿದೇಶಿ ಆಕ್ರಮಣ ಭಯಂಕರವಾಗ್ತಾ ಹೋಯಿತು. ಈ ಆಕ್ರಮಣಕ್ಕೆ ಕೇವಲ ವಿದೇಶಿ ಹಸುಗಳು ಮಾತ್ರ ಹೆಚ್ಚಿನ ಹಾಲನ್ನು ಕೊಡ್ತವೆ ಅಂತ ಗೋಪಾಲಕರಷ್ಟೇ ಅಲ್ಲದೆ ಭಾರತ ಸರ್ಕಾರವೇ ಶರಣಾಗಿತ್ತು. ಇನ್ನು ಕೃತಕ ಗರ್ಭಧಾನದಿಂದ ಗೋವಂಶದ ಸ್ಥಿತಿ ಇನ್ನಷ್ಟು ಬಿಗಡಾಯಿಸಿತು. ವಿದೇಶಿ ಹಸುಗಳಿಗೆ ಕೃತಕ ಗರ್ಭಧಾನದ ಅವಶ್ಯಕತೆ ಏನೋ ಇತ್ತು, ಆದರೆ ಇಲ್ಲಿಯ ತಳಿಗಳಿಗೆ ಇದರ ಅವಶ್ಯಕತೆ ಇಲ್ಲ ಅನ್ನೋದನ್ನು ಅಧಿಕಾರದಲ್ಲಿದ್ದವರಿಗೆ ತಿಳಿಲೇ ಇಲ್ಲ. 1952ರಲ್ಲಿ ಗೋಹತ್ಯೆ ನಿಷೇಧ ಮಾಡುವ ಸಲುವಾಗಿ ಕೆಲ ಲೋಕಸಭಾ ಸದಸ್ಯರು ಲೋಕಸಭೆಯಲ್ಲಿ ಒಂದು ಪ್ರಸ್ತಾಪವನ್ನು ಮುಂದಿಟ್ಟರು. ಈ ಪ್ರಸ್ತಾಪದ ಪರವಾಗಿಯೇ ಬಹಳಷ್ಟು ಸದಸ್ಯರಿದ್ದರು. ಈ ವಿಷಯದ ಮೇಲೆ 2 ವರ್ಷ ನಿರಂತರ ಚರ್ಚೆಗಳು ನಡೆದವು. ಆದರೆ ಕೊನೆಯಲ್ಲಿ ಪ್ರಧಾನಿಯಾಗಿದ್ದ ನೆಹರು ಈ ಪ್ರಸ್ತಾಪ ಸ್ವೀಕೃತವಾದರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದರು. ಆಗ ಸದಸ್ಯರು ಆಶ್ಚರ್ಯರಾಗಿ ಪ್ರಸ್ತಾಪವನ್ನು ಹಿಂಪಡಿಲೇಬೇಕಾಯಿತು. ಹಾಗೆ RSSನ ಗೋಲ್ವಾಲ್ಕರ್ ಗುರೂಜಿ ಗೋಹತ್ಯೆ ನಿಷೇಧಿಸಬೇಕು ಅಂತ 1952ರಲ್ಲಿ ಸುಮಾರು 1.7 ಕೋಟಿಯಷ್ಟು ಜನರ ಸಹಿಯನ್ನು ಸಂಗ್ರಹಿಸಿ ಅಂದಿನ ರಾಷ್ಟ್ರಪತಿಯವರಿಗೆ ಅರ್ಪಿಸಿದರು. ಆದರೆ ಅದ್ಯಾವುದು ಲೆಕ್ಕಕ್ಕೆ ಬರಲಿಲ್ಲ. 1954ರಲ್ಲಿ ಭಾರತ ಸರ್ಕಾರ ಗೋಹತ್ಯೆಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಲ ಅಧಿಕಾರಿಗಳನ್ನು ಸೇರಿಸಿಕೊಂಡು ಒಂದು ಸಮಿತಿಯನ್ನು ರಚಿಸಿ ಗೋಹತ್ಯೆಯನ್ನು ಹಂತ ಹಂತವಾಗಿ ನಿಲ್ಲಿಸುವ ಸಲುವಾಗಿ ಸಲಹೆಯನ್ನು ನೀಡಿ ಅಂತ ಕೇಳ್ತು. ಆದರೆ ಆ ಸಮಿತಿ ಮಧ್ಯದಲ್ಲೇ ಒಂದು ವರದಿಯನ್ನು ನೀಡುತ್ತಾ ಈ ದೇಶದಲ್ಲಿ 40% ಗೋವುಗಳನ್ನು ಮಾತ್ರ ಸಾಕೋಕೆ ಸಾಧ್ಯ ಇದೆ, ಯಾಕೆಂದರೆ ನಮ್ಮಲ್ಲಿ ಸಾಕಷ್ಟು ಮೇವು ಇಲ್ಲ, ಹಾಗೆ ಇಲ್ಲಿನ 60% ಗೋವುಗಳನ್ನು ಕೊಲ್ಲಬೇಕು ಅಂತ ಹೇಳ್ತು. 1955ರಲ್ಲಿ ಉತ್ತರ ಪ್ರದೇಶದ ಸರ್ಕಾರ ಗೋಹತ್ಯೆಗೆ ಸಂಬಂಧಿಸಿದಂತೆ ಕಾನೂನೊಂದನ್ನು ಮಾಡಿದಾಗ ಅದರಲ್ಲಿ ಡಬ್ಬಿಯಲ್ಲಿಟ್ಟ ಗೋಮಾಂಸ ಮಾರಾಟಕ್ಕೆ ಮತ್ತು ವಿಮಾನ ನಿಲ್ದಾಣ ಮತ್ತು ರೈಲ್ವೆ ನಿಲ್ದಾಣಗಳಲ್ಲಿ ಗೋಮಾಂಸ ಮಾರಾಟಕ್ಕೆ ಅನುಮತಿಯನ್ನು ನೀಡಿತು. ಇದೇ ಸಮಯದಲ್ಲಿ ದೆಹಲಿ ಹೈಕೋರ್ಟ್ ಸಹ ಗೋಹತ್ಯೆಗೆ ಅನುಮತಿಯನ್ನು ನೀಡುತ್ತಾ ಗೋವಿನ ಜೊತೆಗೆ ಇನ್ನಿತರ ಪ್ರಾಣಿಗಳನ್ನು ಸಹ ಕೆಲ ಕಾರಣಗಳಿಗೆ ಹತ್ಯೆ ಮಾಡೋಕ್ಕೆ ಅನುಮತಿಸಿತು. ವಿದೇಶಗಳಿಗೆ ಗೋಮಾಂಸ ರಫ್ತು ಮಾಡೋ ಸಲುವಾಗಿ ದೊಡ್ಡ ದೊಡ್ಡ ಕಸಾಯಿಖಾನೆಗಳನ್ನು ತೆರೆಯೋಕ್ಕೂ ಅನುಮತಿಯನ್ನು ನೀಡಿತು ಹಾಗೂ ಅವರಿಗೆ ಧನ ಸಹಾಯವನ್ನು ಸಹ ಮಾಡಿತು. ವಿನೋಬಾ ಭಾವೆ ಗೋಹತ್ಯೆ ನಿಷೇಧವಾಗಬೇಕು ಅಂತ ಹೇಳ್ತಾ ಆಮರಣ ಸತ್ಯಾಗ್ರಹ ಕುಳಿತಾಗ ಅವತ್ತು ಪ್ರಧಾನಿಯಾಗಿದ್ದ ನೆಹರು ಸಂಸತ್ನಲ್ಲಿ ಮುಂದಿನ ದಿನಗಳಲ್ಲಿ ಗೋಹತ್ಯೆ ನಿಷೇಧದ ಮಸೂದೆ ತರ್ತೀನಿ ಅಂತ ಹೇಳಿ ವಿನೋಬಾ ಭಾವೆಯವರ ಸತ್ಯಾಗ್ರಹವನ್ನು ನಿಲ್ಲಿಸೋದ್ರಲ್ಲಿ ಯಶಸ್ವಿಯಾದರು. ಮುಂದೆ ಹೇಳಿದ್ದ ಈ ಮಾತಿಗೆ ಅವರು ಬೆಲೆನೇ ಕೊಡಲಿಲ್ಲ.
1966ರಲ್ಲಿ ಗೋಹತ್ಯೆ ನಿಷೇಧ ಆಗಲೇಬೇಕು ಅಂತ ಲಕ್ಷಾಂತರ ಜನರು ದೆಹಲಿಯಲ್ಲಿದ್ದ ಸಂಸತ್ ಭವನಕ್ಕೆ ಮುತ್ತಿಗೆ ಹಾಕಿದಾಗ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿ ಬೇಡಿಕೆಯನ್ನು ತಿರಸ್ಕರಿಸಿದರು. ಇದರಿಂದ ಉದ್ವಿಗ್ನ ವಾತಾವರಣ ಉಂಟಾಗಿ ಪೊಲೀಸರ ಗೋಲಿಬಾರ್ನಲ್ಲಿ ಸಾಕಷ್ಟು ಸಾಧುಗಳು ಸೇರಿದಂತೆ ನೂರಾರು ಜನ ಗೋಪ್ರೇಮಿಗಳು ಸಾವನ್ನಪ್ಪಿದ್ರು. ಇಂತಹ ಕೆಟ್ಟ ಘಟನೆಯ ಹೊಣೆಯನ್ನು ಹೊತ್ತ ಅಂದಿನ ಗೃಹ ಮಂತ್ರಿಯಾಗಿದ್ದ ಗುಲ್ಜಾರಿಲಾಲ್ ನಂದಾ ತಮ್ಮ ಪದವಿಗೆ ರಾಜೀನಾಮೆ ನೀಡಿದರು. ಮತ್ತೊಂದು ಬೆಳವಣಿಗೆಯಲ್ಲಿ ಭಾರತದ ಕೃಷಿ ಆಯೋಗ 1970ರ ಮಧ್ಯದಲ್ಲಿ ಗೋವು ಮತ್ತು ಗೋವಂಶವನ್ನು ಹಾಲಿನ ಹೊರತಾಗಿಯೂ ಮಾಂಸಕ್ಕಾಗಿ ಅವುಗಳ ಸಂಖ್ಯೆಯನ್ನು ಹೆಚ್ಚಿಸಬೇಕು. ಇದಕ್ಕಾಗಿ ದೇಶಾದ್ಯಂತ ಸುಮಾರು 50,000 ಹೆಚ್ಚುವರಿ ಕಸಾಯಿಖಾನೆಗಳ ಅಗತ್ಯ ಇದೆ ಅಂತ ವರದಿಯೊಂದನ್ನು ನೀಡಿತು. ದುರಂತ ಅಂದರೆ ಇದಕ್ಕೆ ಯೋಜನಾ ಆಯೋಗದ ಉಪಾಧ್ಯಕ್ಷ ಹಾಗೂ ಅಧ್ಯಕ್ಷರಾಗಿದ್ದ ಅಂದಿನ ಪ್ರಧಾನಮಂತ್ರಿ ಸಹ ಸಮ್ಮತಿಯನ್ನು ನೀಡಿದರು. ಮುಂದೆ 1979, 85, 90, 94, 96, 99 ಮತ್ತು 2000 ಇಸ್ವಿಯಲ್ಲಿ ಸಂಸತ್ತಿನಲ್ಲಿ ಗೋಹತ್ಯೆ ವಿರೋಧಿ ಸಂಬಂಧಿಸಿದಂತೆ ಖಾಸಗಿ ಮಸೂದೆಗಳು ಮಂಡನೆಯಾದರೂ ಎಲ್ಲ ಸದಸ್ಯರ ಸಹಕಾರ ಇಲ್ಲದೆ ಅವುಗಳೆಲ್ಲ ಬಿದ್ದು ಹೋದವು. ಇದರ ಮಧ್ಯೆ 1982ರಲ್ಲಿ ಎಲ್ಲ ರಾಜ್ಯಗಳಲ್ಲಿ ಗೋಹತ್ಯೆ ನಿಷೇಧಿಸಬೇಕು ಅಂತ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಪತ್ರವೊಂದನ್ನು ಬರೆದಿದ್ದು ವಿಶೇಷವಾಗಿತ್ತು. ನಂತರ 2001ರಲ್ಲಿ ಗೋವುಗಳ ರಕ್ಷಣೆಗಾಗಿ ರಾಷ್ಟ್ರೀಯ ಗೋಸೇವಾ ಆಯೋಗ ರಚನೆಯಾಯಿತು. ಹಾಗೆ 2003ರಲ್ಲಿ ರಾಷ್ಟ್ರೀಯ ಜಾನುವಾರು ಆಯೋಗದ ನ್ಯಾಯಮೂರ್ತಿಗಳಾದ JM ಲೋಧಾ ಅಂದಿನ NDA ಸರ್ಕಾರಕ್ಕೆ ಒಂದು ವರದಿಯನ್ನು ನೀಡುತ್ತಾ ಗೋವಂಶದ ಹತ್ಯೆಯನ್ನು ತಡೆಯೋಕೆ ಒಂದು ಬಲವಾದ ಕಾನೂನು ರಚಿಸಬೇಕು ಅಂತ ತಿಳಿಸಿದರು. ಇದರಿಂದ ಹಳ್ಳಿಯ ಆರ್ಥಿಕತೆ ಸುಧಾರಿಸುತ್ತೆ ಅಂತಾನೂ ತಿಳಿಸಿದರು. ಅಂತಿಮವಾಗಿ ಸುಪ್ರೀಂ ಕೋರ್ಟ್ 1958ರಲ್ಲಿ ತಾನೇ ನೀಡಿದ್ದ ತೀರ್ಪೊಂದನ್ನು ತಳ್ಳಿಹಾಕಿ ಅಕ್ಟೋಬರ್ 26, 2005ರಂದು ಮಹತ್ವದ ತೀರ್ಪೊಂದನ್ನು ನೀಡಿತು. ಅದರ ಪ್ರಕಾರ ಇನ್ಮುಂದೆ ಯಾವುದೇ ಗೋವಂಶದ ಹತ್ಯೆಯನ್ನು ಮಾಡುವಂತಿಲ್ಲ ಅಂತ ತಿಳಿಸ್ತು. ವಿಪರ್ಯಾಸ ಅಂದರೆ ಈ ಮಹತ್ವದ ತೀರ್ಪನ್ನು ಕಾನೂನಾಗಿ ಪರಿವರ್ತಿಸೋಕೆ ಆಯಾ ರಾಜ್ಯ ಸರ್ಕಾರಗಳಿಗೆ ಅಧಿಕಾರವನ್ನು ನೀಡಿತು. ಗೋವಿನ ಕುರಿತಾದ ಇನ್ನಷ್ಟು ನಿಮಗೆ ಗೊತ್ತಿಲ್ಲದ ವಿಷಯಗಳೊಂದಿಗೆ ಮುಂದಿನ ಎಪಿಸೋಡ್ನಲ್ಲಿ ನಿಮ್ಮೊಂದಿಗೆ ಸಿಗ್ತೀನಿ. ನಮಸ್ಕಾರ.